ರಾಮಾಯಣದಲ್ಲಿ ಬರುವಂತಹ ಒಂದು ಜನಪದೀಯ ಕಥೆ. ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋದಾಗ ವನವಾಸದಲ್ಲಿ ಸೀತಾಮಾತೆಯನ್ನ ಹುಡುಕ್ತಾ ಇರ್ತಾರೆ. ವಾನರರ ಸೇನೆಗೆ ಒಂದು ಕಿವಿ ಓಲೆ ಸಿಗ್ತದೆ. ಆ ಕಿವಿ ಓಲೆನ ತಗೊಂಡು ಬಂದು ಲಕ್ಷ್ಮಣನಿಗೆ ತೋರಿಸಿ ಹೇಳ್ತಾರೆ, ಇದು ಸೀತಾಮಾತೆಯದ್ದ ನೋಡಿ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ಇದು ಸೀತಾಮಾತೆದ್ ಹೌದು ಅಲ್ವೋ ಅಂತ ನನಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಒಂದಿಷ್ಟು ಮುಂದೆ ಹೋದ ತಕ್ಷಣ ಬೈತಾಲೆ ಮಣಿ ಸಿಗ್ತದೆ. ಆ ಬೈತಾಲೆ ಮಣಿಯನ್ನ ತಂದು ಲಕ್ಷ್ಮಣನಿಗೆ ತೋರಿಸ್ತಾರೆ, ಇದು ಸೀತಾಮಾತೆದ್ ಹೌದು ಅಲ್ವೋ ನೋಡಿ ಅಂದಾಗ ನನಗಿದು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಲಕ್ಷ್ಮಣ ಹೇಳ್ತಾನೆ. ಮತ್ತೆ ಒಂದಿಷ್ಟು ಮುಂದಕ್ಕೆ ಹೋದ ನಂತರ ಮೂಗಿನ ನತ್ತು ಸಿಗ್ತದೆ. ಆಗ ಮತ್ತೆ ಕೇಳ್ತಾರೆ, ಇದು ಸೀತಾಮಾತೆದ್ ಹೌದು ಅಲ್ಲೋ ಅಂತ ಕೇಳಿದಾಗ ಲಕ್ಷ್ಮಣ ಮತ್ತೆ ಅದೇ ಉತ್ತರವನ್ನ ಕೊಡ್ತಾನೆ. ಹಿಂಗೆ ಮುಂದೆ ಹೋದ ನಂತರ ಕಾಲಿನ ಗೆಜ್ಜೆ ಸಿಗ್ತದೆ. ಆಗ ಲಕ್ಷ್ಮಣನಿಗೆ ತಂದು ತೋರಿಸ್ತಾರೆ, ಇದು ಸೀತಾಮಾತೆದ್ ಹೌದಾ ನೋಡಿ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ಖಂಡಿತವಾಗಿಯೂ ನಿಖರವಾಗಿ ಇದು ಸೀತಾಮಾತೆಯದ್ದೆ ಅಂತ ಹೇಳ್ತಾನೆ. ಆಗ ವಾನರ ಸೇನೆಯವರು ಕೇಳ್ತಾರೆ, ಅದ್ ಹೇಗೆ ನಿಖರವಾಗಿ ಹೇಳ್ತಾ ಇದ್ದೀರಿ? ಮುಖದಲ್ಲಿರುವಂತಹ ಆಭರಣಗಳನ್ನ ತೋರಿಸಿದಾಗ ಇದು ಸೀತಾಮಾತೆಯದ್ ಹೌದು ಅಲ್ಲೋ ಅಂತ ನನಗೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವರು ಕಾಲಿನ ಆಭರಣವನ್ನು ನೋಡಿದ ತಕ್ಷಣ ಅದೇ ಹೇಳ್ತಿದ್ದೀರಿ ಅಂತ ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ನಾನು ಸೀತಾಮಾತೆಗೆ ಇದುವರೆಗೂ ಮುಖ ಕೊಟ್ಟು ಮಾತಾಡೇ ಇಲ್ಲ, ಮುಖದಲ್ಲಿ ಮುಖವನ್ನು ಇಟ್ಟು ನೋಡೇ ಇಲ್ಲ. ನಾನು ಅಷ್ಟು ಗೌರವದಿಂದ ಅವ್ರನ್ನ ನೋಡ್ಕೊಂಡಿದೀನಿ, ಕಾಲನ್ನು ನೋಡಿಯೇ ನಾನು ಮಾತನಾಡಿರೋದಂತ ಲಕ್ಷ್ಮಣ ಹೇಳ್ತಾನೆ. ರಾಮಾಯಣದಲ್ಲಿರುವಂತಹ ಇಂಥ ಕಥೆಗಳು ನಮ್ಮ ಪಠ್ಯ ಪುಸ್ತಕಕ್ಕೆ ಬಂದ್ರೆ ಸ್ತ್ರೀಯರ ಮೇಲೆ ಇರುವಂತಹ ಗೌರವ, ಸ್ತ್ರೀಯರ ಸ್ಥಾನಮಾನ ಹೆಚ್ಚಾಗಬಹುದೇನೋ.